ನೀರು ಕೊಡುವ ಕಾರ್ಯ ಪುಣ್ಯದ ಕಾರ್ಯ ಅಂತ ನಾವು ಹೇಳುವುದನ್ನು ಕೇಳಿದ್ದೇವೆ. ಯಾವುದು ಕೊಡದಿದ್ರು ನೀರು ಒಬ್ಬರಿಗೆ ಕೊಡುವುದು ಅಂದರೆ, ಬಾಯಾರಿದವರಿಗೆ ನೀರು ಕೊಡುವುದು ಅಂದರೆ ಬಹಳ ಪುಣ್ಯವಾದಂತಹ ಕೆಲಸ. ಅಂತಹ ಒಂದು ಕೆಲಸವನ್ನು ಮಧುರ್ನ ಬ್ರಹ್ಮಕಲಶೋತ್ಸವದಲ್ಲಿಯೂ ಕೂಡ ಕೆಲವು ಸ್ವಯಂ ಸೇವಕರು ಮಾಡ್ತಾ ಇದ್ದಾರೆ. ನಮಗೆ ಮೊದಲಾಗಿ ಅವರನ್ನು ಪರಿಚಯ ಮಾಡುವ. സർ നമസ്കാരം, നിങ്ങളുടെ പരിചയം? ഞാൻ ജീർണോദ്ധര കമ്മിറ്റിയുടെയും അതുപോലെ തന്നെ ബ്രഹ്മകലശ കമ്മിറ്റിയുടെയും വൈസ് പ്രസിഡന്റാണ്. എൻ്റെ പേര് ഗിരീഷ്. ഞാൻ സന്ധ്യ ബസ് കൂടുതലാണ് താമസം. ഏകദേശം 14 വർഷത്തോളമായി ഈ ക്ഷേത്രത്തിൻ്റെ ജീർണോദ്ധര പ്രവർത്തനത്തിൽ പ്രവർത്തിക്കുകയാണ്. അതുപോലെ തന്നെ ബ്രഹ്മകലശ കമ്മിറ്റി സജീവമായി പ്രവർത്തിക്കുന്നു. നമ്മുടെ ക്ഷേത്രത്തിലേക്ക് വരുമ്പോൾ ആദ്യം ഏതൊരു വീട്ടിലേക്ക് പോകുമ്പോഴും ആദ്യം കൊടുക്കുന്ന വെള്ളമാണ്. തീർച്ചയായും അതുപോലെ തന്നെയാണ് ഈ ക്ഷേത്രത്തിൽ ചിലപ്പോൾ നിങ്ങൾക്ക് പ്രസാദം കിട്ടിയിട്ടുണ്ടാവില്ല, ചിലപ്പോൾ നിങ്ങൾക്ക് ഭഗവാൻ തൊഴാൻ സാധിച്ചിട്ടുണ്ടാവില്ല. പക്ഷെ നിങ്ങൾക്ക് വെള്ളം കിട്ടിയില്ല എന്ന ഒരു പരാതി ഒരു സ്ഥലത്തും കിട്ടില്ല. അത് ക്ഷേത്രത്തിൻ്റെ ചുറ്റും ഉണ്ട്. അതുപോലെ തന്നെ പാർക്കിംഗ് സ്ഥലത്തുണ്ട്. നിങ്ങൾ വരുന്ന വഴികളൊക്കെ അതും ചൂടുവെള്ളമാണ് കൊടുക്കുന്നത്. അത്രയും നിങ്ങളിവിടെ മധൂർ അമ്പലത്തിൽ വിതരണം ചെയ്യുന്നത് ചൂടുവെള്ളം ചൂട് ജീരക വെള്ളമാണ് കൊടുക്കുന്നത്. അത് ക്ഷേത്രത്തിൽ വന്ന എല്ലാവർക്കും ആ വെള്ളം കൊടുക്കും. അതുപോലെ തന്നെ ഭക്ഷണ സ്ഥലത്തും നിങ്ങളുടെ വണ്ടി പാർക്ക് ചെയ്ത് താഴെ ഇറങ്ങുമ്പോൾ നിങ്ങൾക്ക് അവിടെ കിട്ടും വെള്ളം. അത്രയും ഭംഗിയായ രീതിയിലാണ് മധൂർ ക്ഷേത്രത്തിൻ്റെ ഈ ബ്രഹ്മകലശവുമായി ബന്ധപ്പെട്ട് ഞങ്ങൾ കുടിവെള്ള വിതരണം നടത്തിക്കൊണ്ടിരിക്കുന്നത്. അതുപോലെ തന്നെ അതിന് സജീവമായ ഒരു ടീം തന്നെ അതിൽ പ്രവർത്തിക്കുന്നുണ്ട്. രാത്രിയും പകലുമില്ലാത്ത ഒരു സ്ഥലത്ത് പോലും വെള്ളമില്ല എന്നൊരു പരാതിയില്ല. വെള്ളം എന്ന് പല സ്ഥലത്തും കൊണ്ടുവന്നിട്ട് ചൂടാക്കി തന്നെ കൊടുക്കുന്ന ഒരു സംഭവമാണ്. ನನ್ನ ಹೆಸರು ಸುಬ್ಬಣ್ಣ. ಕುಡಿನೀರು ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ಅದೇ ರೀತಿಯಲ್ಲಿ ಒಬ್ಬ ನೀವು ಪ್ರತಿದಿನ ಈ ಕುಡಿಯುವ ನೀರಿನ ವ್ಯವಸ್ಥೆಯಲ್ಲಿ ಎಷ್ಟು ಮಂದಿ ಸದಸ್ಯರು ಸಕ್ರಿಯವಾಗಿ ಪ್ರತಿದಿನ ಇರಬೇಕು ಅಂತ ನೀವು ಅದನ್ನು ಕಾಯಂಗೊಳಿಸಿ ನಿರ್ಧಾರ ಮಾಡಿದ್ದೀರಿ? ನಾವೊಂದು 120 ಮಂದಿಯ ಅಂದರೆ ಡೈಲಿ 120 ಮಂದಿ ರೊಟೇಷನ್ ಆಗಿ 120 ಮಂದಿ ಬೇಕು. ಅದು ದಿನದಲ್ಲೂ ಕೂಡ ರೊಟೇಷನ್ ಆಗ್ತದೆ. ಬೆಳಿಗ್ಗೆ ಸಂಜೆ ರೊಟೇಷನ್ ಆಗ್ತದೆ. ಬೆಳಿಗ್ಗೆ ಹೋಗ್ತಾರೆ ಅವರಿಗೆ ರಿಫ್ರೆಶ್ ಆಗಿದೆ. 120 ಮಂದಿ ಯಾವುದು ಆಕ್ಟಿವ್ ಆಗಬೇಕು ಕುಡಿಯುವ ನೀರಿನ ವ್ಯವಸ್ಥೆ. ಮತ್ತೆ ಇನ್ನು ಅಡುಗೆಯವರೇ ಬಿಸಿ ಮಾಡಿ ಕೊಡೋದು ನಿಮಗೆ? ನಾವು ಯಾಕಂತ ಹೇಳಿದ್ರೆ ಮೊದಲೇ ಹಲವು ಸಭೆಗಳನ್ನು ಸೇರಿ ಬ್ರಹ್ಮಕಲಶೋತ್ಸವ ಸಮಿತಿಯ ಪದಾಧಿಕಾರಿಗಳು, ಅದೇ ರೀತಿಯಲ್ಲಿ ಮಧುರ ಗ್ರಾಮ ಪಂಚಾಯತ್, ಅದೇ ರೀತಿಯಲ್ಲಿ ಆರೋಗ್ಯ ಇಲಾಖೆ ಇವರೆಲ್ಲರ ಸಲಹೆ ಸೂಚನೆಯನ್ನು ತೆಗೆದುಕೊಂಡು ಅವರ ಗೈಡ್ಲೈನ್ಸ್ ಎಲ್ಲ ಪಾಲಿಸಿ, ಅದೇ ರೀತಿಯಲ್ಲಿ ಇಲ್ಲಿಗೆ ಬರುವ ಭಕ್ತಾದಿಗಳ ಆರೋಗ್ಯದ ದೃಷ್ಟಿಯಿಂದ, ಅದೇ ರೀತಿ ಈಗ ಒಂದು ಸೆಕೆಯ ವಾತಾವರಣ, ಅದೇ ರೀತಿ ಅವರ ಸಲಹೆ ಸೂಚನೆ ಪ್ರಕಾರ ನಾವು ಕುದಿಸಿದ ಬಿಸಿ ನೀರನ್ನೇ ಎಲ್ಲರಿಗೂ ಕೊಡ್ತಾ ಇದ್ದೇವೆ. ಜೀರಿಗೆಯಲ್ಲಿ ಹಾಕಿ ಇಲ್ಲಿಯೇ ನಾವು ಅದೊಂದು ಪಾಯಿಂಟ್ನಲ್ಲಿ, ಯಾಕಂದರೆ ನಿಮಗೆ ಇಲ್ಲಿ ನೋಡ್ಬೋದು ಲೈವ್ ಆಗಿ ಹಿಂದುಗಡೆ ನಾವು ಇಲ್ಲಿಯೇ ಬಿಸಿ ನೀರನ್ನು ಕುದಿಸಿ ತಣಿಸಿ ನಾವು ಕೊಡ್ತಾ ಇದ್ದೇವೆ ಎಲ್ಲರಿಗೂ. ನಿಮ್ಮನ್ನು ಪರಿಚಯ ಪರಿಚಯ ವೀಕ್ಷಕರಿಗೆ നിങ്ങളുടെ ചെരുപ്പുകൾ അഴിച്ചു വെക്കരുത്. പ്രത്യേക ബോർഡുകൾ സ്ഥാപിച്ചിട്ടുണ്ട്. രാജഗോപുരത്തിന് സമീപം നിങ്ങളുടെ ചെരുപ്പുകൾ അഴിച്ചു വെക്കരുത്. ഇതേ സെക്ഷനിലെ വർക്ക് ചെയ്തുകൊണ്ടിരുന്ന വേറെ സെക്ഷൻ ನಿಮ್ಮ ಮನೆ ಸಂತೋಷ. നിങ്ങൾ ഈ വെള്ളം വിതരണ ഏർപ്പാട് തന്നെയാണോ ആദ്യ ദിവസം മുതൽ നിങ്ങൾ സക്രിയമായിട്ടുണ്ടായത്? അല്ല വേറെ സെക്ഷനിൽ കൂടി നിങ്ങൾ സഹകരിക്കുന്നുണ്ടോ? അതറിയാം.
ಮತ್ತೊಂದು ಸಂಶಯ, ದಿನಂಪ್ರತಿ ಸಾವಿರಾರು ಮಕ್ಕಳು ಇವರಿಗೆಲ್ಲ ನೀರಿನ ವ್ಯವಸ್ಥೆಗೆ ನೀವು ನೀರನ್ನು ಎಲ್ಲಿಂದ ಸರಬರಾಜು ಮಾಡ್ತಾ ಇದ್ದೀವಿ ಅಂತ ಸಂಶಯ. ನಾವು ಮೊದಲೇ 12 ನೀರಿನ ಮೂಲಗಳನ್ನು ಗುರುತಿಸಿ ಅದನ್ನು ಆರೋಗ್ಯ ಇಲಾಖೆಗೆ ನೀಡಿ ಪರಿಶೋಧಿಸಿ ಅವರಿಂದ ಅದರ ಸರ್ಟಿಫಿಕೇಟನ್ನು ಒಳ್ಳೆಯ ಯೋಗ್ಯವಾದ ನೀರೆಂಬ ಅವರ ಸರ್ಟಿಫಿಕೇಟನ್ನು ತೆಗೆದುಕೊಂಡು ಅದರ ನಂತರ ನಾವು ನಮ್ಮ ನೀರು ಸರಬರಾಜು ಸಮಿತಿ ಮಂದಿರ ಸಮಿತಿ ಅವರು 10-60 ಮಂದಿ ಸ್ವಯಂಸೇವಕರಿದ್ದಾರೆ. ಅವರು ನಮಗೆ ಎಲ್ಲೆಲ್ಲಿ ನೀರು ಬೇಕು ಆ ನೀರಿನ ಮೂಲದಿಂದಲೇ ಪೈಪ್ಲೈನ್ ಹಾಕಿಕೊಂಡು 24 ಗಂಟೆಯೂ ಲೈವ್ ಆಗಿ ನಮಗೆ ಇಲ್ಲಿ ಶುದ್ಧವಾದ ನೀರು ಇಲ್ಲಿಗೆ ತಲುಪುತ್ತದೆ. ಇಲ್ಲಿಯೇ ಗ್ಯಾಸ್ ಸಿಲಿಂಡರ್ ಹಾಗೂ ಗ್ಯಾಸಿನ ಒಲೆಯ ಸಹಾಯದೊಂದಿಗೆ ಇಲ್ಲಿಯೇ ನಾವು ಕುದಿಸಿ ಬರುವ ಭಕ್ತಾದಿಗಳಿಗೆ ನೀಡುತ್ತಾ ಇದ್ದೇವೆ. ಕಳೆದ 7 ದಿವಸಗಳಿಂದಲೂ ಬಂದ ಲಕ್ಷಾಂತರ ಭಕ್ತಾದಿಗಳು ಇದರ ಸದುಪಯೋಗವನ್ನು ಪಡೆದುಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಯಾರೂ ಒಂದೇ ಒಂದು ಕಂಪ್ಲೇಂಟ್ ಇಲ್ಲಿಯವರೆಗೆ ನಮಗೆ ಸೂಚಿಸಲಿಲ್ಲ. ನಾವು ಹಾಗೂ ನಮ್ಮ ಸ್ವಯಂಸೇವಕರ ತಂಡ, ಯಾಕೆಂದರೆ ನಮ್ಮ ಈ ಕುಡಿನೀರು ಸಮಿತಿಯ ಕನ್ವೀನರಾಗಿರುವಂಥ ಕಾರ್ತಿಕ್ ಮಧು ಇವರು ಸಹ ನಮಗೆ ಲೈವ್ ಆಗಿ ಎಲ್ಲ ರೀತಿಯಲ್ಲೂ ಸಹ ಇವರು ಮುಂದೆ ನಿಂತು ಸಹಕರಿಸ್ತಾ ಇದ್ದಾರೆ. ನಿಮ್ಮ ಒಂದು ಹೆಸರು ಪರಿಚಯ ಊರು ಅಂತ ಹೇಳಿ. ನನ್ನ ಹೆಸರು ಕಾರ್ತಿಕ್, ಇಲ್ಲಿ ಮಧುರ್ನವರು, ಸ್ಥಳೀಯ ನಿವಾಸ. ಅದು 45 ದಿವಸದಿಂದ ಇಲ್ಲಿ ರಾತ್ರಿ ಆಗಲು ದುಡಿದು ಇದಕ್ಕೆ ಬೇಕಾದ ನೀರಿನ ಟೆಸ್ಟ್ ಕಾರ್ಯಗಳು ಮಾಡಿ ಬೇಕಾದ ನೀರು, ಅದರಲ್ಲಿ ಒಳ್ಳೆ ನೀರನ್ನು ಮಾತ್ರ ನಾವು ಸೆಲೆಕ್ಟ್ ಮಾಡಿ ಅದನ್ನು ಯೂಸ್ ಮಾಡ್ತೀವಿ. ನೀರಿನ ಮೂಲ ಅಂತ ಹೇಳಿದ್ದಾರೆ ಅಧ್ಯಕ್ಷರು. ಆ ನೀರು ವ್ಯವಸ್ಥೆ ಮಾಡಿರತಕ್ಕಂಥ ಈ 12 ಸ್ಥಳಗಳು ದೇವಸ್ಥಾನದ ಪಕ್ಕದಲ್ಲೇ ಇರುವಂಥವುಗಳ ಅಲ್ಲ ಸ್ವಲ್ಪ ದೂರ ಇದೆಯಾ? ಪಕ್ಕದಲ್ಲಿ ಇರುವಂಥದ್ದು ಸಾಧಾರಣ 200 ಮೀಟರ್ ದೂರದಲ್ಲಿರೋ ಆಸುಪಾಸಿನ 3 ಮನೆಗಳು ಹಾಗೂ ಎಲ್ಲ ದೇವಸ್ಥಾನ ಸಭೆಗಳ ಸ್ಥಳಗಳನ್ನು ಮಾತ್ರ ನಾವು ಇದನ್ನು ಸೆಲೆಕ್ಟ್ ಮಾಡಿದ್ದೇವೆ. ಅಧ್ಯಕ್ಷರಿಗೆ ಏನೋ ಹೇಳಲಿಕ್ಕಿದೆ ಈ ಮಾತು ಹೇಳಿದ್ದಾರೆ. ಮತ್ತು ಶ್ರೀ ಮಗನದೇಶ್ವರ ಸಿದ್ಧವಿನಾಯಕ ಕ್ಷೇತ್ರ ಸಮಿತಿ ಅಷ್ಟಬಂಧ ಪ್ರಪಂಚ ಉತ್ಸವത്തിന്റെ ഈ ഓട്ട സേവയുടെ മനുഷ്യരുടെ നാടിന്റെ നാനാദിക്കുകളിൽ നിന്നും ഈ ക്ഷേത്ര സമിതിയിലേക്ക് ഒഴുകിക്കൊണ്ടിരിക്കുന്ന മഹോത്സവ കമ്മിറ്റിക്ക് വേണ്ടി അതിനുവേണ്ടി സ്വാഗതം ചെയ്യുകയാണ്. ഏവരെയും ഭക്തവത്സരനായ ശ്രീ മകരദേശം സിദ്ധിവിനായക പരിവാര ദൈവങ്ങളും അനുഗ്രഹിക്കുമാറാകട്ടെ. മഹോത്സവത്തോടനുബന്ധിച്ചുള്ള വൈദിക വിധി പ്രകാരമുള്ള താന്ത്രിക കർമ്മങ്ങൾ നാളെ രാവിലെ 5 മണിക്ക് തന്നെ അപ്പോൾ ഈ വെള്ള വിതരണം ചെയ്യുമ്പോൾ ഭക്തന്മാരെ കടന്ന് അതായത് അവരെല്ലാവരും ഒന്നാകെ വരുന്നതിൽ കറക്കാക്കുന്നത് എല്ലാവരും നിങ്ങളെ സൂചനകളെല്ലാം അവർ പോലെ തന്നെ പാലിക്കുന്നുണ്ട്. ആ വിഷയത്തിലും ഒരു ഈ സർവീസ് ചെയ്യുമ്പോൾ നിങ്ങളെ മനസ്സിനെ എന്ത് ഫീലാണ്? ನಮ್ಮ ಈ ತಂಡಕ್ಕೆ ಒಂದು ಅನಿಸಿತು. ನಾವು ಇಷ್ಟು ಬೆಳಗ್ಗೆ ರಾತ್ರಿ 11 ಗಂಟೆವರೆಗೆ ನೀರು ವಿತರಣೆ ಎಲ್ಲರಿಗೂ ಕುಡಿನೀರು ಕೊಡ್ತಿದ್ದು ನಮಗೆ ಇಲ್ಲಿ ತಣ್ಣೀರು ಅನ್ನೋದು ಅರಿವಾಗುವುದೇ ಇಲ್ಲ. ನಮಗೆ ದೇವರ ಆ ಸಕಾರಾತ್ಮಕ ಪಾಸಿಟಿವ್ ಎನರ್ಜಿ ಸಿಗುವಾಗ ನಮಗೊಂದು ಫೀಲ್ ಆಗ್ತಾ ಇದೆ. ನಮಗೆ ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಅದನ್ನು ಒಂದು ಸೇವೆ ಮಾಡುವಾಗ ಖಂಡಿತವಾಗಿಯೂ ಅದು ಗಣಪತಿಯ ಪ್ಲಸ್ ಡಬಲ್ ಆಗಿರೋದು. ಹೀಗೆ ನಿದ್ರೆ ಎಲ್ಲ ಇತ್ತು, ಎಷ್ಟು ಆಯಾಸ ಅಂತೂ ನಿಮ್ಮೆಲ್ಲರ ಈ ಒಂದು ಸತ್ಕಾರ್ಯ ಬಂದ ಭಕ್ತರಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಅವರಿಗೆ ಅವರ ಬಾಯ
ಬಾಯಾರಿಕೆಯನ್ನು ನಿವಾರಿಸುವ ಮೂಲಕ ಅವರಿಗೆ ಕ್ಷೇತ್ರ ದರ್ಶನಕ್ಕೂ ಅದೇ ರೀತಿ ಬಾಕಿ ಇರುವ ಎಲ್ಲ ಊಟೋಪಚಾರದ ವ್ಯವಸ್ಥೆಗೂ ಕೂಡ ಅನುಕೂಲ ಆಗುವ ರೀತಿಯಲ್ಲಿ ನೀರಿನ ಸಮಿತಿಯಲ್ಲಿ ಇಟ್ಟುಕೊಂಡು ಕೂಡ ನೀವು ನಿರ್ವಹಿಸ್ತಾ ಇರುವಂತದ್ದು ತುಂಬಾ ಶ್ಲಾಘನೀಯ ಹಾಗೂ ಹೆಮ್ಮೆಯ ಸಂಗತಿ. ಹಾಗೆ ನಾನು ಕೂಡ ಬೇಡಿಕೊಳ್ತಾ ಇದ್ದೇನೆ ವೀಕ್ಷಕರ ಪರವಾಗಿ ಸುಪ್ರಸಿದ್ಧ ಸಿನಿಮಾ ನಟಿಯು ಟೆಲಿವಿಷನ್ ಅವತಾರಕಿಯು ನೀವಿಲ್ಲಿ ಗ್ಯಾಸಿನ ಒಲೆಯಲ್ಲಿಟ್ಟು ಹೀಗೆ ಬಿಸಿ ಮಾಡುದಲ್ಲ, ಇಲ್ಲಿ ನೀರು ಕೊಡುವಲ್ಲಿ ನೀವು ಸ್ಪಾಟ್ ಅಲ್ಲೇ ಬಿಸಿ ಮಾಡಿ ಕೊಡುದು ಅಂದ್ರೆ ಪಾರದರ್ಶಕವಾಗಿ ಅಷ್ಟು ಕೂಡ. ಸರ್ ನಿಮ್ಮ ಹೆಸರು ಆಗ ನೀವು ಇರಲಿಲ್ಲ ಪರಿಚಯ ಮಾಡುವಾಗ, ಒಮ್ಮೆ ಪರಿಚಯ ಮಾಡ್ತೀರಾ? ನಿಮ್ಮ ಹೆಸರು? ಸತೀಶ್ ಕೂಡ್ಲು. ಸ್ವಲ್ಪ ಲೌಡ್ ಆಗಿ ಹೇಳ್ತೀರಾ? ಸತೀಶ್ ಕೂಡ್ಲು ಅಂದ್ರೆ ಇಲ್ಲಿ ಎಲ್ಲ ಜನಜಂಗುಳಿ ಅಲ್ವಾ? ಆಯ್ತು. ಸತೀಶ್ ಕೂಡ್ಲು. ಇದು ನೀವು ಬಿಸಿ ಮಾಡಿಟ್ಟದನ್ನು ಸ್ಟೋರ್ ಮಾಡಿ ಇಡುದು ಅಲ್ಲ? ಮತ್ತೊಂದಲ್ಲ, ಇದರಲ್ಲಿ ಬಿಸಿ ಮಾಡ್ತೀರಾ? ಇದನ್ನು ಬಿಸಿ ಮಾಡಿಲ್ಲ, ಇದನ್ನು ತಣಿಸಿದ ನಂತರ ನೀವು ವಿತರಣೆ ಮಾಡುವಂಥದ್ದು. ಇದರಲ್ಲಿ ಮೊದಲು ಬಿಸಿ ಮಾಡಿ ಈ ಪಾತ್ರಕ್ಕೆ ಶಿಫ್ಟ್ ಮಾಡುದು. ಈ ಶಿಫ್ಟ್ ಮಾಡಿದ್ಮೇಲೆ ಇದರಲ್ಲಿ ಪುನಃ ನೀರು ಹಾಕಿ ಕುದಿಸುತ್ತಾ ಇರುವಂಥದ್ದು. ಗೊತ್ತಾಯ್ತು. ನಂತರ ಈ ಇದಕ್ಕೆ ಡ್ರಮ್ಮಿಗೆ ಹಾಕಿ ಬೇರೆ ತಣ್ಣೀರು ಕೂಡ ಉಂಟಲ್ಲ? ಬಿಸಿನೀರು ಮಾತ್ರ? ಬಿಸಿನೀರು ಆರೋಗ್ಯ ದೃಷ್ಟಿಯಿಂದ ತಣ್ಣೀರು ಕೊಡುವುದಿಲ್ಲ. ನನಗಾಗ ಕೇಳಲಿಕ್ಕೆ ಆ ಒಂದು ಪ್ರಶ್ನೆ ಬಿಟ್ಟೋಯ್ತು. ಆರೋಗ್ಯ ದೃಷ್ಟಿಯಿಂದ ಬಿಸಿನೀರು ಮಾತ್ರ ಕೊಡುದು. ನನಗಾಗ ತಣ್ಣೀರು ಕೊಡ್ತೀರಾ ಅಂತ ಕೇಳಲಿಕ್ಕೆ ಬಿಟ್ಟೋಯ್ತು. ಅದು ಕೊಡುವುದಿಲ್ಲ, ಅದು ನೀವು ಸಮಿತಿಯಲ್ಲೇ ತೀರ್ಮಾನ ಮಾಡಿ ಅಲ್ಲ? ಅದು ಒಳ್ಳೆಯ ವಿಚಾರ. ಅಂದರೆ ಹಲವು ಕಡೆಯಿಂದ ಇದು ನೀರು ಬರುದು, ಅದು ಬೋರಿಂದ ಆಗಿರ್ಬೋದು, ಬಾವಿಯಿಂದ ಆಗಿರ್ಬೋದು, ಯಾವ ಕಡೆಯಿಂದ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಹಲವ ಬೇರೆ ಬೇರೆ ಊರಿಂದ ಬರುವವರು ಅವರಿಗೂ ನೀರು ಚೇಂಜ್ ಆಗಿ ಶೀತ ಅಲ್ಲ ಅಂತ ನಮ್ಮ ಈ ದೇವಸ್ಥಾನಕ್ಕೆ ಬಂದು ಅವರಿಗೆ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಉಂಟಾಗುವುದರಿಂದ ಮುನ್ನಾಲೋಚನೆಯಿಂದ ನಾವು ಸರ್, ನಿಮ್ಮ ಹೆಸರು? ನನ್ನ ಹೆಸರು ಸುರೇಶ್ ಹೇಳಿ. ಸುರೇಶ್, ನಿಮ್ಮ ಮನೆ? ಮನೆಪಾಡಿ. ಇಲ್ಲಿ ಹತ್ತಿರದವರೇ? ಮನೆಯಲ್ಲಿ ಇದ್ದೀರಾ? ಸಂತೋಷ. ನಿರಂತರವಾಗಿ 27ನೇ ತಾರೀಕಿನಿಂದಲೇ ತೊಡಗಿಸಿಕೊಂಡಿದ್ದೇವೆ. ನೀವು ನೀರಿನ ಸಮಿತಿಯಲ್ಲಿ ಇರುವವರಾ? ಸಂತೋಷ. ചലച്ചിത്രത്തിലുള്ള കോമഡി ഫെസ്റ്റിവൽ എന്ന കോമഡി ഷോ അവരുടെ അവതാരകയായി ನಿಮ್ಮ ಹೆಸರು? ಜಯಪ್ರಕಾಶ್. ಊರು? അറിയപ്പെടുന്ന കുച്ചിപ്പുടി ಕಲಶೋತ್ಸವ ಸಂಭ್ರಮದ ಇನ್ನಷ್ಟು ವಿಡಿಯೋಗಳಿದ್ದು ಅದು ಶೀಘ್ರದಲ್ಲೇ ಮುಂದಿನ ಭಾಗದಲ್ಲಿ ಬರಲಿದೆ. ವಿಡಿಯೋ ವೀಕ್ಷಿಸುತ್ತಿರುವ ತಾವೆಲ್ಲರೂ ದಯವಿಟ್ಟು ತಮ್ಮ ಮೊಬೈಲ್ಗಳಲ್ಲಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ. ಹಾಗೆ ಮಾಡಿದಲ್ಲಿ ತಮಗೆ ನೋಟಿಫಿಕೇಶನ್ ಲಭಿಸಲಿದೆ. ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ನೆರೆಹೊರೆಯವರಿಗೂ, ಆತ್ಮೀಯರಿಗೂ, ಸಂಬಂಧಿಕರಿಗೂ ಶೇರ್ ಮಾಡಿ ಎಂದು ಹೇಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ವಂದನೆಗಳು.